ರಾಜ್ಯದಲ್ಲಿ ಕಳೆದ 2 ತಿಂಗಳಿಂದ ಈ ಖಾತಾ ಹೆಸರಿನಲ್ಲಿ ಉಪನೋಂದಣಿ ಕಚೇರಿನಲ್ಲಿ ಯಾವುದೇ ಕೆಲಸಗಳಾಗದೇನೆ ಸ್ಥಗಿತ ಆಗಿದೆ. ಸಾಮಾನ್ಯ ಜನಕ್ಕೆ, ಬಡವರಿಗೆ ತಮ್ಮ ಕಷ್ಟಕಾಲದಲ್ಲಿ ತಮ್ಮ ಪ್ರಾಪರ್ಟಿಗಳನ್ನು ಮಾರಾಟ ಮಾಡೋದಕ್ಕೆ ಅಥವಾ ಕೊಳ್ಳೋದಕ್ಕೆ ಅಥವಾ ಬ್ಯಾಂಕ್ಗಳಲ್ಲಿ ಅಡಮಾನ ಮಾಡಿ ಸಾಲವನ್ನು ಪಡಿಲಿಕ್ಕೆ ಅಥವಾ ಮಾಡಿರ್ತಕ್ಕಂಥ ಕೈ ಸಾಲಕ್ಕೆ ಪ್ರಾಪರ್ಟಿಗಳನ್ನು ಬ್ಯಾಂಕ್ಗೆ ಮಾರ್ಗೇಜ್ ಮಾಡಿ ಒಂದು ಸಾಲ ಪಡಿಲಿಕ್ಕೂ ಸಹ ಇವತ್ತು ಈ ಖಾತೆ ಹೆಸರಿನಲ್ಲಿ ಬಹಳ ತೊಂದರೆ ಆಗ್ತಾ ಇದೆ. ಕೃಷ್ಣ ಬೈರೇಗೌಡರು ರಾಜ್ಯದ ಕಂದಾಯ ಸಚಿವರಾಗಿ ತನ್ನ ಇಲಾಖೆ ಕೆಲಸವನ್ನ ಬಿಟ್ಟು ಬೇರೆ ಬೇರೆ ಇಲಾಖೆ ವಿಚಾರಕ್ಕೆ ಮೂಗು ತೂರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾವೇರಿ ಟು ಸಾಫ್ಟ್ವೇರ್ ಹೆಸರಿನಲ್ಲಿ ಇವತ್ತು ಏನಾಗಿದೆ, ಪ್ರತಿ ಒಂದಕ್ಕೂ ಸಹ ಒಂದೊಂದು ಕೆಲಸಕ್ಕೂ ಒಂದೊಂದು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿದ್ದಾರೆ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ಸ್ಗೆ ಒಂದು ಸಾಫ್ಟ್ವೇರ್, ಅಲ್ಲಿಂದ ಒಂದು ಎನ್ಕಂಬರೆನ್ಸ್ಗೆ ಒಂದು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿದ್ದಾರೆ. ಆಮೇಲೆ ಸರ್ಟಿಫೈಡ್ ಕಾಪಿ ತಗೊಳ್ಳೋದಕ್ಕೆ ಒಂದು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿದ್ದಾರೆ. ಸಿಟಿಸನ್ಸ್ಗೆ ಒಂದು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿದ್ದಾರೆ. ಹೊರಗಡೆಯಿಂದನೇ ಮನೆಯಿಂದನೇ ನಾವು ಅಪ್ಲೋಡ್ ಮಾಡೋದಕ್ಕೆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಒಂದು ಸಿಟಿಸನ್ ಸಾಫ್ಟ್ವೇರ್ ಅಂತ ಒಂದು ಮಾಡಿದ್ದಾರೆ, ಅದನ್ನ ಅಪ್ಡೇಟ್ ಮಾಡಿದ್ದಾರೆ. ಸರ್ಟಿಫೈಡ್ ಕಾಪಿ ತಗೊಳ್ಳೋದಕ್ಕೆ ಒಂದು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿದ್ದಾರೆ. ಆದರೆ ಇವ್ಯಾವೂ ಸಹ ಕಳೆದ 4 ವಾರದಿಂದ ಸುಮಾರು ಒಂದು 28 ದಿನಗಳಿಂದ ಯಾವ ಸಾಫ್ಟ್ವೇರು ಕೆಲಸ ಮಾಡ್ತಾ ಇಲ್ಲ. ಸರ್ಟಿಫೈಡ್ ಕಾಪಿಗೆ ಹೋಗಿ ಅಪ್ಲೈ ಮಾಡಿ ಬಂದ್ರೆ ಸರ್ವರ್ ಡೌನ್ ಅಂತ ಹೇಳ್ತಾರೆ. ಮತ್ತೆ ಎನ್ಕಂಬರೆನ್ಸ್, ಬ್ಯಾಂಕ್ಗೆ ನಾವು ಡಾಕ್ಯುಮೆಂಟ್ ಕೊಡಬೇಕು, ಬ್ಯಾಂಕಲ್ಲಿ ಸಾಲ ತಗೋಬೇಕು ಅಂತ ಹೇಳಿದ್ರೆ ಅಪ್ ಟು ಡೇಟ್ ಎನ್ಕಂಬರೆನ್ಸ್ ಇರಬೇಕು. ನಾವು ಎನ್ಕಂಬರೆನ್ಸ್ ಕೇಳಲಿಕ್ಕೆ ಹೋದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಸರ್ವರ್ ಡೌನ್ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ಸ್ಗೆ ಹೋದ್ರೆ OTP ಬರ್ತಲ್ಲ, OTP ಬರಬೇಕು, ವೆಯ್ಟ್ ಮಾಡಬೇಕು ಅಂತ ಹೇಳ್ತಾರೆ. ರಿಜಿಸ್ಟ್ರೇಷನ್ಸ್ ಆಗ್ತದೆ. ರಿಜಿಸ್ಟ್ರೇಷನ್ಗೆ ಸಪರೇಟ್ ಒಂದು ಸರ್ವರ್ನ ಅಪ್ಡೇಟ್ ಮಾಡಿದ್ರೆ, ಈ ಕಾವೇರಿ ಟು ಆಪ್ ಬಂದ್ಮೇಲೆ ಒಂದು ದಿನ ಮುಂಚೆ ದುಡ್ಡನ್ನ ಕಟ್ಟಬೇಕು, OTP ಬರುತ್ತೆ. OTP ಬಂದ್ಮೇಲೆ ನೆಕ್ಸ್ಟ್ ಡೇ ನಮಗೆ ರಿಜಿಸ್ಟ್ರೇಷನ್ ಟೈಮ್ ಬರುತ್ತೆ. ಆ ಟೈಮ್ ಹೋದಾಗ ಅಲ್ಲಿ ಸಾಫ್ಟ್ವೇರ್ ವರ್ಕ್ ಆಗೋದಿಲ್ಲ, ಸರ್ವರ್ ಡೌನ್ ಅಂತ ಹೇಳಿ ದಿನಗಟ್ಟಲೆ ಕಾಯ್ದು ರಿಜಿಸ್ಟ್ರೇಷನ್ ಇಲ್ಲದೆ ವಾಪಸ್ ಬಂದೋಗಿರ್ತಕ್ಕಂಥ ನಿದರ್ಶನ ಕಳೆದ 2-3 ತಿಂಗಳಿಂದ ಇದ್ರ ಬಗ್ಗೆ ಗೊಂದಲ ಪ್ರಾರಂಭ ಆಗಿದೆ. ಇದ್ರ ಜೊತೆಯಲ್ಲಿ ಮೊನ್ನೆ ಕೃಷ್ಣ ಬೈರೇಗೌಡರು ಪೂರ್ವಾಪರ ಯೋಚನೆ ಮಾಡದೆ ಯಾವುದೇ ಪ್ರಾಪರ್ಟಿಗಳನ್ನ ರಿಜಿಸ್ಟರ್ ಮಾಡಬೇಕಾದ್ರೆ ಈ ಖಾತೆ ಇಲ್ಲದೇನೆ ಯಾವುದು ಅಬಾಂಡೆಡ್ ಲೇಔಟ್ಸ್ಗಳಿದೆ ಅಲ್ಲಿ ಯಾವುದೇ ರಿಜಿಸ್ಟ್ರೇಷನ್ಸ್ ಗಳನ್ನ ಆಗಬಾರದು, ರೆವಿನ್ಯೂ ರಿಜಿಸ್ಟ್ರೇಷನ್ ಆಗಬಾರದು ಅನ್ನತಕ್ಕಂಥದ್ದನ್ನ ಏಕ್ದಮ್ ಒಂದು ಸರ್ಕ್ಯುಲರ್ನ ಹೊರಡಿಸ್ಬಿಟ್ಟು ಇವರು ಈ ಖಾತೆ ಅನ್ನತಕ್ಕಂಥದ್ದು ಒಂದು ಕಂಡೀಷನ್ ತರಬೇಕಾದ್ರೆ ತೊರತ್ಕಿನ ಮತ್ತೆ ಇದಕ್ಕೆ ಪೂರ್ವಪರ ಯೋಚನೆ ಮಾಡಬೇಕಾದ್ರೆ 20 ವರ್ಷ 25 ವರ್ಷದಿಂದ 30 ವರ್ಷದಿಂದ ರಿಜಿಸ್ಟರ್ ಆಗಿರ್ತಕ್ಕಂಥ ಪ್ರಾಪರ್ಟಿಗಳು ಇವತ್ತು ರಿಜಿಸ್ಟರ್ ಆಗ್ತಾ ಇಲ್ಲ. ಕೇಳಿದ್ರೆ ಈ ಖಾತಾ ಇಲ್ಲ ಅಂತ ಹೇಳ್ತಾರೆ. ಬೆಂಗಳೂರು ಒಳಗಡೆ 1,70,000 BDA ಸೈಟ್ಸ್ ಇದೆ, ಒಂದು 60,000 ಹೌಸಿಂಗ್ ಸೊಸೈಟಿ ಸೈಟ್ಸ್ ಇದೆ, ಒಂದು 30,000 ರಿಂದ 35,000 BDA ಅಪ್ರೂವ್ಡ್ ಲೇಔಟ್ ಸೈಟ್ಸ್ ಇದೆ. ಆದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು 20 ಲಕ್ಷ ಪ್ರಾಪರ್ಟಿ ಇದೆ. ಇವತ್ತೆಲ್ಲ ಒಂದು 2-2.5 ಲಕ್ಷ ಅಪ್ರೂವ್ಡ್ ಪ್ರಾಪರ್ಟೀಸ್ ಮಾತ್ರ ಇರೋದು. ಇನ್ನು 20 ಲಕ್ಷ ಪ್ರಾಪರ್ಟಿನಲ್ಲಿ 17 ಲಕ್ಷ ಪ್ರಾಪರ್ಟಿ ಇಲ್ಲಿಗಲ್ ಅಂತ ಇವ್ರು ಹೇಳ್ಬಿಟ್ಟು ಯಾವುದು ರಿಜಿಸ್ಟ್ರೇಷನ್ ಮಾಡಲ್ಲ ಅಂತ ಹೇಳಿದ್ರೆ ಕಳೆದ 3 ತಿಂಗಳಿಂದ ಸುಮಾರು 4-5 ಸಾವಿರ ಕೋಟಿ ಸರ್ಕಾರಕ್ಕೆ ಬರುವಂತ ಆದಾಯ ಇವತ್ತು ಕೈ ತಪ್ಪಿ ಹೋಗಿದೆ. ಕೃಷ್ಣ ಬೈರೇಗೌಡರು ಬಹಳ ಹೈಟೆಕ್ ಆಗಿ ಮಾತಾಡ್ತಾರೆ, ತನ್ನದಲ್ಲದ ಎಲ್ಲಾ ವಿಚಾರಕ್ಕೂ ಮೂಗು ತೂರಿಸ್ಕೊಂಡು ಮಾತಾಡ್ತಾರೆ. ಆದ್ರೆ ಇಲಾಖೆನಲ್ಲಿ ಆಗ್ತಾ ಇರತಕ್ಕಂಥ ಲ್ಯಾಪ್ಸಸ್ ಬಗ್ಗೆ ಇವತ್ತು ಸರ್ವರ್ ಡೌನ್ ಅಂತೇಳಿ ದಿನನಿತ್ಯ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಎಷ್ಟು ಎಚ್ಚರಿಸರು ಸಹ ಕೃಷ್ಣ ಬೈರೇಗೌಡರು ಅದ್ರ ಕಡೆ ಗಮನ ಕೊಡ್ತಾರೆ. ಯಾರ ಅಧಿಕಾರಿಗಳು 3 ಜನ ಸೇರ್ಕೊಂಡು, ಅದು BBMPಯ ತುಷಾರ್ ಗಿರಿನಾಥ್ ಆಗ್ಬೋದು ಅಥವಾ ಇನ್ನೊಬ್ರು ಮನೀಶ್ ಮುದ್ಗಲ್ಲರ್ ಆಗ್ಬೋದು, ಇವರು ಅವ್ರದೇ ಆದ ರೀತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಐಡಿಯಾಗಳನ್ನ ಕೊಡ್ತಾರೆ. ಕೃಷ್ಣ ಬೈರೇಗೌಡ ಅದಕ್ಕೆ ತುತ್ತೂರಿ ಹೊತ್ಕೊಂಡು ಇವತ್ತು ಯಾವುದೇ ಕೆಲಸಗಳು ಆಗ್ತಲ್ಲ. 20-25 ವರ್ಷದಿಂದ ಮೆಡಿಕಲ್ ಸೀಟ್ ಅಲಾಟ್ ಆಗಿದೆ. ಎಷ್ಟೋ ಜನಕ್ಕೆ ಪ್ರಾಪರ್ಟಿಯನ್ನ ಮಾರಿ ಮೆಡಿಕಲ್ ಸೀಟ್ಗೆ ದುಡ್ಡು ಕಟ್ಟಬೇಕು ಅಂದ್ರೆ ಇವತ್ತು ಪ್ರಾಪರ್ಟಿ ಮಾರ್ಲಿಕ್ಕೆ ಆಗ್ತಲ್ಲ. ಈ ಖಾತೆ ಅಂತ ಕೇಳಿದ್ರು. 25 ವರ್ಷದಿಂದ ಈ ಖಾತೆ ಇರಲ್ಲ. ಇವತ್ತು ಈ ಖಾತೆ, ಟೌನ್ ಪ್ಲಾನಿಂಗ್ ಆಕ್ಟ್ಗಳು ಇವೆಲ್ಲ ಬರೋದಕ್ಕಿಂತ ಮುಂಚೆ ಪ್ರಾಪರ್ಟಿ ರಿಜಿಸ್ಟರ್ ಆಗಿರೋದಕ್ಕೆ ಇವತ್ತು ಈ ಖಾತೆ ತರಬೇಕು ಅಂದ್ರೆ ಯಾವ ರೀತಿ ಎಲ್ಲಿ ತರಲಿಕ್ಕೆ ಆಗ್ತದೆ? ಬೆಂಗಳೂರಲ್ಲಿ ಈ ಖಾತೆ ಪ್ರಶ್ನೆ ಬರ್ತದೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿ ಈ ಖಾತೆನೂ ಇಲ್ಲ, ಬಿ ಖಾತೆನೂ ಇಲ್ಲ, ಎ ಖಾತೆನೂ ಇಲ್ಲ. PDOಗಳಿಗೆ ಹೋಗಿ ಕೇಳಿದ್ರೆ ನಮ್ಗೆ ಯಾವುದೇ ರೀತಿ ಸರ್ಕ್ಯುಲರ್ ಬಂದಿಲ್ಲ, ನಮ್ದು ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಸರ್, ನಾವ್ ಯಾರಿಗೂ ಈ ಖಾತೆ ಮಾಡ್ಲಿಕ್ಕೆ ಬರೋದಿಲ್ಲ,
ನಮಗೆ ಮೇಲ್ಗಡೆಯಿಂದ ಆದೇಶ ಬರಬೇಕು ಅಂತ ಕೇಳ್ತಾರೆ. ಇವತ್ತು ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ